ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ದೇವರಿಗೆ ಮುಡಿ ಅರ್ಪಿಸುವ ಪದ್ಧತಿ ಜಾರಿಯಲ್ಲಿದೆ. ಹರಕೆ ಅಂತಲೋ ಹುಟ್ಟಿದ ಮಗುವಿಗೆ 1 ವರ್ಷ ಆದಾಗಲೋ ದೇವರಿಗೆ ಮುಡಿ ಕೊಡಲಾಗುತ್ತೆ. ಹಾಗಾದ್ರೆ ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ನೀಡುವ ಕೂದಲು ಏನಾಗುತ್ತೆ? ಇದರಿಂದ ಕೋಟಿಗಟ್ಟಲೆ ದುಡಿಯೋದು ಹೇಗೆ ಗೊತ್ತಾ ಉದ್ಯಮಿಗಳು? ಭಾರತ ಕೂದಲು ರಫ್ತಿನಿಂದ ವರ್ಷಕ್ಕೆ ಎಷ್ಟು ಕೋಟಿ ಆದಾಯ ಗಳಿಸುತ್ತೆ ಗೊತ್ತಾ? ಜನರ ನಂಬಿಕೆ ಇವರಿಗೆ ದುಡ್ಡಿನ ಮೂಲವಾಗ್ತಿರೋದು ಹೇಗೆ? ಕೇಂದ್ರ ಸಚಿವ ಗಡ್ಕರಿ ಕೂದಲಿನಿಂದ ಮಾಡ್ತಿರೋ ಬಿಸ್ನೆಸ್ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ತಿರುಪತಿ ಇರಬಹುದು, ಧರ್ಮಸ್ಥಳ ಇರಬಹುದು, ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಾನ ಇರಬಹುದು, ಇಲ್ಲಿಗೆ ಹೋಗೋ ಹೆಚ್ಚಿನ ಭಕ್ತರು ತಮ್ಮ ಮುಡಿ ಕೊಟ್ಟು ಬರ್ತಾರೆ. ಈ ಮೂಲಕ ತಮ್ಮ ಪಾಪ ಕಳೆದುಕೊಳ್ತಾರೆ. ಇನ್ನು ಕೆಲವರು ಹರಕೆ ಹೊತ್ತು ಅದು ಪೂರ್ಣಗೊಂಡ ಬಳಿಕ ಕೂದಲು ಕೊಟ್ಟು ಹರಕೆ ತೀರಿಸ್ತಾರೆ. ಆದ್ರೆ ಆ ಕೂದಲು ನಂತರದಲ್ಲಿ ಏನಾಗುತ್ತೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಹಳ್ಳಿಗಳ ಕಡೆಯಲ್ಲಿ ನಮ್ಮಮ್ಮ ಮತ್ತು ಅಕ್ಕಪಕ್ಕದ ಮನೆಯವರು ಬಾಚಿದಾಗೆಲ್ಲ ಬರೋ ಕೂದಲನ್ನು ಒಟ್ಟು ಮಾಡಿ ಇಡ್ತಿದ್ರು. ನಂತರ ಒಂದು ದಿನ ಒಬ್ಬ ವ್ಯಕ್ತಿ ಬಂದು ಕೂದಲು ತಗೊಂಡು ಪಾತ್ರೆಯನ್ನ ಕೊಟ್ಟು ಹೋಗ್ತಿದ್ದ. ಆದ್ರೆ ಈ ಕೂದಲನ್ನು ತಗೊಂಡೋಗಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಿತ್ತು. ಆದ್ರೆ ಇದ್ರ ಹಿಂದೆ 1 ಕೋಟಿಗಟ್ಟಲೆ ದುಡ್ಡಿನ ಬಿಸ್ನೆಸ್ ಇದೆ ಅಂತ ಗೊತ್ತಿರಲಿಲ್ಲ. ಕೂದಲಿನಿಂದಲೇ ಬರುತ್ತೆ ಕೋಟಿಗಟ್ಟಲೆ ದುಡ್ಡು. ತಿರುಪತಿಯನ್ನು ಉದಾಹರಣೆಯನ್ನಾಗಿಟ್ಟುಕೊಂಡು ಈ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರತಿದಿನವೂ ಅದೆಷ್ಟೋ ಪುರುಷ ಮತ್ತು ಮಹಿಳಾ ಭಕ್ತಾದಿಗಳು ತುಂಬು ತಲೆಯೊಂದಿಗೆ ಹೋಗಿ ಬರುವಾಗ ನೈಸ್ ಬೋಳ್ ಮಂಡೆಗಳಾಗಿ ಹೊರಬರ್ತಾರೆ. ಕೂದಲು ಕೊಟ್ಟ ಬಳಿಕ ಕೊಟ್ಟ ಮಾತಿನಂತೆ ನಡೆದುಕೊಂಡೆ ಅನ್ನೋ ಮನಃಶಾಂತಿ ಅವರಲ್ಲಿರುತ್ತೆ. ಅದು ಅವರವರ ನಂಬಿಕೆ. ಅದರ ಬಗ್ಗೆ ನಾವು ಮಾತಾಡಲ್ಲ. ಆದ್ರೆ ನಂತರ ಆ ಕೂದಲು ಏನಾಗುತ್ತೆ ಗೊತ್ತಾ? ಈ ಕೂದಲಿನಿಂದಲೇ ಅದೆಷ್ಟೋ ಕಂಪನಿಗಳು ಕೋಟಿಗಟ್ಟಲೆ ದುಡ್ಡು ಸಂಪಾದಿಸ್ತಿವೆ. ಹೀಗೆ ದಾನವಾಗಿ ಕೊಟ್ಟ ಕೂದಲನ್ನು ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡಲಾಗುತ್ತೆ. ಆದ್ರೆ ಈ ವಿಚಾರ ಅಲ್ಲಿಗೆ ಬರೋ ಎಷ್ಟೋ ಭಕ್ತಾದಿಗಳಿಗೆ ಗೊತ್ತೇ ಇಲ್ಲ. ತಿರುಪತಿ ಒಂದರಲ್ಲೇ ದಿನಕ್ಕೆ 500 kgಯಷ್ಟು ಕೂದಲು ಒಟ್ಟು ಮಾಡಲಾಗುತ್ತೆ. ನಂತರ ಅದನ್ನ ಮಾರಲಾಗುತ್ತೆ. ಇದನ್ನು ಕೂಡ ಅಲ್ಲಿ ಗುತ್ತಿಗೆ ನೀಡಲಾಗುತ್ತೆ. ಈ ಮೂಲಕ ದೇವಸ್ಥಾನ ನೂರಾರು ಕೋಟಿ ರೂಪಾಯಿ ಸಂಪಾದಿಸುತ್ತೆ. ಫ್ಯಾಕ್ಟರಿಯಲ್ಲಿ ಕೂದಲು ಕ್ಲೀನಿಂಗ್, ಪ್ಯಾಕಿಂಗ್, ಹೀಗೆ ಮುಂಡನೆಯಿಂದ ಒಟ್ಟಾದ ಕೂದಲನ್ನು ಗೌಪ್ಯವಾಗಿ ಫ್ಯಾಕ್ಟರಿಗಳಿಗೆ ಮಾರಾಟ ಮಾಡಲಾಗುತ್ತೆ. ಕೂದಲು ಎಷ್ಟು ಉದ್ದ ಇದೆ ಅನ್ನೋದರ ಮೇಲೆ ಅದರ ಬೆಲೆ ಡಿಸೈಡ್ ಆಗುತ್ತೆ. ತುಂಬಾ ಉದ್ದ ಇರೋ ಕೂದಲು ಪ್ರತಿ ಕೆಜಿಗೆ 27,000 ರೂಪಾಯಿಗೆ ಮಾರಾಟವಾಗುತ್ತೆ. ತಿರುಪತಿ ಮಂದಿರ ಒಂದರಲ್ಲೇ ಪ್ರತಿದಿನ 35,000ಕ್ಕೂ ಹೆಚ್ಚು ಮಂದಿಯ ತಲೆ ಬೋಳಿಸಲಾಗುತ್ತೆ. ಅದರಲ್ಲಿ ಮಹಿಳೆಯರು ಕೂಡ ಸೇರಿದ್ದಾರೆ. ಹೀಗೆ ಕೂದಲನ್ನು ಫ್ಯಾಕ್ಟರಿಗೆ ತರಲಾಗುತ್ತೆ. ಇದರ ಜೊತೆಗೆ ನಾವು ಮೊದಲೇ ಹೇಳಿದಂತೆ ಮನೆ ಮನೆಗೆ ಹೋಗಿ ಕೂದಲು ಕಲೆಕ್ಟ್ ಮಾಡೋರು ಕೂಡ ಇರ್ತಾರೆ. ಇವರಿಂದಲೂ ದೊಡ್ಡ ಮಟ್ಟದಲ್ಲಿ ಕೂದಲು ಸಂಗ್ರಹವಾಗುತ್ತೆ. ಇವೆಲ್ಲದರ ಜೊತೆಗೆ ಕಟಿಂಗ್ ಶಾಪ್ಗಳಿಂದಲೂ ಕೂದಲು ಫ್ಯಾಕ್ಟರಿಗಳಿಗೆ ಬರುತ್ತೆ. ಹೀಗೆ ಬಂದ ಕೂದಲನ್ನು ಸಿಕ್ಕು ತೆಗೆದು ನೀಟಾಗಿ ಜೋಡಿಸಲಾಗುತ್ತೆ. ನಂತರ ಸೋಪಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಲಾಗುತ್ತೆ. ನಂತರ ಇದಕ್ಕೆ ಬಣ್ಣ ಹಚ್ಚಿ 55ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡಲಾಗ್ತಿದೆ. ವಿದೇಶಗಳಲ್ಲಿ ಭಾರತದ ಕೂದಲಿಗೆ ಡಿಮ್ಯಾಂಡ್. ಬೇರೆ ದೇಶಗಳಲ್ಲಿ ಭಾರತೀಯರ ಕೂದಲಿಗೆ ಹೆಚ್ಚಿನ ಬೇಡಿಕೆ ಇದೆ. ಹೀಗಾಗಿ ದೇವಸ್ಥಾನಗಳಿಂದ ಖರೀದಿಸಿದ ಕೂದಲನ್ನು ಕಂಪನಿಗಳು ಡಬಲ್ ದುಡ್ಡಿಗೆ ರಫ್ತು ಮಾಡ್ತವೆ. ಅದರಲ್ಲೂ ಭಾರತೀಯ ಹೆಣ್ಮಕ್ಕಳು ಕೂದಲನ್ನು ಬಂಗಾರ ನೋಡ್ಕೊಂಡಂಗೆ ನೋಡ್ಕೊಳ್ತಾರೆ. ಟೈಮ್ಗೆ ಎಣ್ಣೆ ಹಚ್ಕೊಂಡು ಕೆಮಿಕಲ್ ಹಾಕದೆ ನೀಟಾಗಿ ನೋಡ್ಕೊಳ್ತಾರೆ. ಇದೇ ಕಾರಣಕ್ಕೆ ಇಲ್ಲಿಂದ ಹೋದ ಕೂದಲಿಗೆ ವಿದೇಶದಲ್ಲಿ ಭಾರಿ ಬೆಲೆ ಇದೆ, ಬೇಡಿಕೆ ಇದೆ. ಒಂದು ವಿಗ್ಗೆ ಹೆಚ್ಚು ಕಡಿಮೆ 80,000 ರೂಪಾಯಿವರೆಗೂ ಫ್ರಾನ್ಸ್ನಲ್ಲಿ ಮಾರಲಾಗುತ್ತೆ. ಭಾರತದ ಕೂದಲುಗಳಿಗೆ ಅಮೆರಿಕ ದೊಡ್ಡ ಮಾರ್ಕೆಟ್ ಆಗಿದೆ. ಯಾಕಂದ್ರೆ ಅಲ್ಲಿ ಬುದ್ಧಿವಂತರು ಜಾಸ್ತಿ ಅಲ್ವಾ? ಸೊ ಯೋಚನೆ ಮಾಡಿ ಬೋಳ್ಮಂಡೆಗಳಾಗಿರ್ತಾರೆ. ಹೀಗಾಗಿ ಹೆಚ್ಚಾಗಿ ವಿಗ್ ಧರಿಸ್ತಾರೆ. ಸೊ ಕೂದಲಿಗೆ ಡಿಮ್ಯಾಂಡ್ ಇದೆ. 2021ರ ಅಂಕಿ ಅಂಶಗಳ ಪ್ರಕಾರ ಭಾರತ 2,900 ಕೋಟಿ ರೂಪಾಯಿ ಮೊತ್ತದ ಕೂದಲು ಮತ್ತು ಕೂದಲಿಗೆ ಸಂಬಂಧಿಸಿದ ವಸ್ತುಗಳನ್ನು ರಫ್ತು ಮಾಡಿದೆ. ಗಡ್ಕರಿಯಿಂದಲೂ ಕೂದಲು ಬಿಸ್ನೆಸ್. ವರ್ಷಕ್ಕೆ ಕೋಟಿ ರು ಕಮಾಯಿ. ಅಮಿನೋ ಆಸಿಡ್ ಅನ್ನು ಕೃಷಿಯಲ್ಲಿ ಅಳವಡಿಸಿದ್ರೆ ಇಳುವರಿ ಹೆಚ್ಚುತ್ತಂತೆ. ಕೂದಲಿನಿಂದ ಅಮಿನೋ ಆಸಿಡ್ ತಯಾರಿಸಬಹುದು. ಇದು ಗೊತ್ತಾಗ್ತಿದ್ದಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟ್ರದ ಸಲೂನ್ಗಳಿಂದ ಕೆಜಿಗೆ 50 ರೂಪಾಯಿ ಕೊಟ್ಟು ಕೂದಲು ಕಲೆಕ್ಟ್ ಮಾಡಿದ್ರು.
ಆದರೆ ಅದು ಸಾಕಾಗಲಿಲ್ಲ ಅಂತ ನಂತರದಲ್ಲಿ ತಿರುಪತಿಯಿಂದ ಪ್ರತಿದಿನ 5 ಟ್ರಕ್ ಲೋಡ್ನಷ್ಟು ಕೂದಲು ತರಿಸಿಕೊಳ್ಳೋಕೆ ಶುರು ಮಾಡಿದ್ರಂತೆ. ಇದರಿಂದ ತಿಂಗಳಿಗೆ 3 ಕೋಟಿ ರೂಪಾಯಿಯಷ್ಟು ಲಾಭವಾಯಿತು ಅಂತ ಖುದ್ದು ಅವರೇ ಹೇಳಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಹುಡುಗರು ನಾಯಿ, ಗೂಳಿ, ಎಮ್ಮೆಯ ಕೂದಲನ್ನೆಲ್ಲ ಒಟ್ಟು ಮಾಡಿ ತಂದು ಮಾರೋಕೆ ಶುರು ಮಾಡಿದ್ರಂತೆ. ಸದ್ಯ ಗಡ್ಕರಿಯ ಸಂಸ್ಥೆ 900 ರೂಪಾಯಿಯ ಅಮಿನೋ ಆಸಿಡ್ ಅನ್ನು ಕೇವಲ 300 ರೂಪಾಯಿಗೆ ರೈತರಿಗೆ ಮಾರಾಟ ಮಾಡ್ತಿದ್ದಾರಂತೆ. ಒಳ್ಳೆಯ ಕೆಲಸ ಮಾಡೋದಾದ್ರೆ ಏನ್ ಮಾಡಬೇಕು ಫ್ರೆಂಡ್ಸ್? ಕಟಿಂಗ್ ಶಾಪ್ದು ಮನೆಯಲ್ಲಿ ಕಲೆಕ್ಟ್ ಮಾಡೋ ಕೂದಲನ್ನ ಬಿಟ್ಬಿಡಿ, ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ದೇವಸ್ಥಾನಗಳಿಗೆ ಭಕ್ತರು ಭಕ್ತಿಯಿಂದ ನೀಡಿರೋ ಕೂದಲನ್ನ ಸದುಪಯೋಗ ಪಡಿಸಿಕೊಳ್ಳಲು ಒಳ್ಳೆಯ ಮಾರ್ಗಗಳಿವೆ. ಎಸ್, ಕ್ಯಾನ್ಸರ್ ಪೇಷಂಟ್ಗಳ ನೆರವಿಗೆ ನೀಡಬಹುದು. ಎಷ್ಟೋ ಜನ ಈಗಾಗಲೇ ದಾನ ನೀಡಿದ್ದಾರೆ ಕೂಡ. ಕ್ಯಾನ್ಸರ್ ಬಂದ ಪೇಷಂಟ್ಗಳಿಗೆ ಕೂದಲು ಉದುರೋಕೆ ಶುರುವಾಗುತ್ತೆ. ಹೀಗಾಗಿ ದುಡ್ಡಿರೋರು ವಿಗ್ ತಗೊಂಡು ಹಾಕೋತಾರೆ, ಆದರೆ ದುಡ್ಡಿಲ್ಲದವರು ಜಸ್ಟ್ ಟೋಪಿ ಹಾಕೊಂಡು ಓಡಾಡ್ತಾರೆ. ಅಂಥವರಿಗೆ ಸಹಾಯವಾಗಲು ಕೂದಲನ್ನು ದಾನ ಮಾಡಲಾಗುತ್ತೆ. ಹೀಗಾಗಿ ಮಂದಿರಗಳು ಭಕ್ತರು ದಾನವಾಗಿ ನೀಡಿದ ಕೂದಲನ್ನು ಕದ್ದು ಮುಚ್ಚಿ ಮಾರೋದ್ರ ಬದಲು ಈ ರೀತಿ ಅಗತ್ಯ ಇರೋರ ನೆರವಿಗೆ ಬಳಸಬಹುದು. ಆಗ ಭಕ್ತಾದಿಗಳ ಪುಣ್ಯವೂ ಹೆಚ್ಚುತ್ತೆ, ದೇವರಿಗೂ ಖುಷಿಯಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.